ಜ್ಞಾನಮರ್ಯಾಯ ಜ್ಞಾನಾನಂದೈಕಮೂರ್ತಯೇ ಸುಗುಣೇಂದ್ರನುತಾಯ ಶ್ರೀ ಕಪೀಂದ್ರಾಯ ನಮೋ ನಮಃ. ಓಂಕಾರ. ಓಂ ಎಂದರೆ ಪ್ರಣವನಾದ. ಧ್ಯಾನ, ಜಪ, ತಪ ಎಲ್ಲದಕ್ಕೂ ಮೂಲ ಓಂಕಾರ. ಓಂಕಾರದ ನಾದದಲ್ಲಿ, ತರಂಗದಲ್ಲಿ ವಿಶೇಷವಾದ ಅದ್ಭುತವಾದ ಶಕ್ತಿ ಇದೆ. ಭಾರತೀಯರಿಗೆ ಓಂಕಾರ ಬಹಳ ಮಹತ್ವಪೂರ್ಣ. ಆದರೆ ಒಮಾನಿನ ಭಾರತೀಯರಿಗೆ ಓಂಕಾರ ಎಂದರೆ ಕೇವಲ ಪ್ರಣವನಾದವಲ್ಲ. ಮಸ್ಕತ್ತಿನ ಓಂಕಾರ ಸಮಿತಿ ಕನ್ನಡದಲ್ಲಿ ಬರುತ್ತದೆ. ಓಂಕಾರ ಸಮಿತಿ, ಓಂಕಾರ ಅಂದರೆ ಒಮಾನ್ ಕರ್ನಾಟಕ ಆರಾಧನಾ ಸಮಿತಿ. ಹಲವು ವರ್ಷಗಳ ಹಿಂದೆ ಕೆಲವು ಕ್ರಿಯಾಶೀಲ, ಸೃಜನಶೀಲ, ಸಮಾನ ಮನಸ್ಕರು ಸೇರಿ ಒಮಾನ್ನಲ್ಲಿರುವ ಭಾರತೀಯರಿಗಾಗಿ ಅತ್ಯುತ್ತಮ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ಸದುದ್ದೇಶದಿಂದ ರಚಿಸಿಕೊಂಡ ಒಂದು ಸಮಿತಿ. ಅಂತೆಯೇ ಅಂದಿನಿಂದ ಇಂದಿನವರೆಗೂ ಓಂಕಾರ ಸಮಿತಿಯ ಆರಾಧ್ಯ ದೈವ ಆಂಜನೇಯನ ಪೂಜೆ, ಜ್ಞಾನ ಸಂಚಯಕ್ಕಾಗಿ ಓಂಕಾರ ಜ್ಞಾನಾಮೃತ, ಸಂಗೀತದ ರಸದೌತಣ ನೀಡುವ ಓಂಕಾರ ನಾದಾಮೃತ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದೆ. ಅಂತೆಯೇ ಒಮಾನಿನ ಭಾರತೀಯರು ಈ ಕಾರ್ಯಕ್ರಮಗಳು ತಮ್ಮ ಮನೆಯ ಕಾರ್ಯಕ್ರಮಗಳು ಎಂಬಂತೆ ಪಾಲ್ಗೊಳ್ಳುತ್ತಾ ಬಂದಿದ್ದಾರೆ. ಹೀಗೆ ಓಂಕಾರ ಸಮಿತಿ ಪ್ರತಿ ವರ್ಷ ನಡೆಸುತ್ತಿರುವ ಜ್ಞಾನಾಮೃತ, ನಾದಾಮೃತ ಕಾರ್ಯಕ್ರಮಗಳಲ್ಲಿ ಭಾರತದಿಂದ ಅನೇಕ ಅತ್ಯುತ್ತಮ ವಾಗ್ಮಿಗಳು, ಸಂತರು, ಸುಪ್ರಸಿದ್ಧ ಸಂಗೀತ ಕಲಾವಿದರು, ಅಧ್ಯಾತ್ಮ ಚಿಂತಕರು ಇಲ್ಲಿಗೆ ಆಗಮಿಸಿ ಓಂಕಾರ ಸಮಿತಿಯ ಆತಿಥ್ಯವನ್ನು ಸ್ವೀಕರಿಸಿ ಅವಿಸ್ಮರಣೀಯ ಕಾರ್ಯಕ್ರಮಗಳನ್ನು ನೀಡಿ ತುಂಬ ಸಂತೋಷದಿಂದ, ಸಂತೃಪ್ತಿಯಿಂದ ಹಿಂದಿರುಗಿದ್ದಾರೆ. ಈ ವರ್ಷ ಓಂಕಾರ ಸಮಿತಿಯ ದಶಮಾನೋತ್ಸವ ವರ್ಷದ ವಿಶೇಷ ಸಂಭ್ರಮಾಚರಣೆ. ಈ ಶುಭ ಸಂದರ್ಭದಲ್ಲಿ ಇದುವರೆಗೆ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುವ ಅನೇಕ ಕಲಾವಿದರು ಓಂಕಾರ ಸಮಿತಿಯನ್ನು ತುಂಬ ಅಭಿಮಾನದಿಂದ ಅಭಿನಂದಿಸಿದ್ದಾರೆ, ಅಂತರಾಳದಿಂದ ಹಾರೈಸಿದ್ದಾರೆ, ಹೃದಯಪೂರ್ವಕವಾಗಿ ಶುಭ ಕೋರಿದ್ದಾರೆ. ಈಗ ನೋಡೋಣ ಬನ್ನಿ, ಆ ಕಲಾವಿದರೆಲ್ಲರೂ ಓಂಕಾರ ಸಮಿತಿಯ ಬಗ್ಗೆ ತುಂಬ ಅಭಿಮಾನದಿಂದ ನುಡಿದಿರುವ ಸವಿ ಮಾತುಗಳನ್ನು ಕೇಳಿ ಆನಂದಿಸೋಣ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಲ್ತನೆ ನಲಿವ, ನಲಿದನೆ ಒಲಿವೆನಾ ನಿಮಗೆ ಎಂಬ ಆದರದಿ ಪಾಡಲೇ ಹರಿ ಕೇಳುವ. ಸುಲಭನೋ ಹರಿ, ಹರಿ ಸುಲಭನು, ಹರಿ ಸುಲಭನು, ತಲ್ಲವರನು ಅರೆಗಳಿಗೆ ಬಿಟ್ಟಗಲನು. ಹರಿ ಸುಲಭನು ತನ್ನವರನರೆಗಳಿಗೆ ಬಿಟ್ಟಗಲನು. ರಮಾಧವನ ಒಲಿಸಲರಿಯದೆ, ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಸುಲಭನು ಹರಿ ಆದರದಿ ಪಾಡಲೆ ಕೇಳುವನು. ಆತ್ಮೀಯ ಬಂಧುಗಳೇ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಇದು ಶ್ರೀರಾಮಚಂದ್ರನ ಮಾತು.
ತಾಯಿ ನೆಲ, ತಾಯಿ ನುಡಿ ಇವೆಲ್ಲವೂ ಮಹತ್ವಪೂರ್ಣವಾಗುವಂತಹದ್ದು ಅಲ್ಲಿ ಬೆಳೆದು ಬಂದಂತಹ ಸಂಸ್ಕೃತಿಯಿಂದ. ತಾಯಿ ನೆಲದ ಸಂಸ್ಕೃತಿ ವ್ಯಕ್ತಿತ್ವದ ಸರ್ವ ವಿಧದ ವಿಕಾಸಕ್ಕೆ ಮೂಲ ಕಾರಣವಾಗುತ್ತದೆ. ನಾವು ತಾಯಿಯನ್ನು ಗೌರವಿಸ್ತೇವೆ, ಪ್ರೀತಿಸ್ತೇವೆ. ತಾಯಿ ನುಡಿಯನ್ನು, ತಾಯಿ ನೆಲವನ್ನು ಆಧರಿಸ್ತೇವೆ. ಹಾಗೆಯೇ ಸಂಸ್ಕೃತಿಯನ್ನು ಕೂಡ ನಾವು ಪ್ರೀತಿಸಿ ಅದರ ಪರಮೋಪಕಾರವನ್ನು ನಾವು ಪಡೆದುಕೊಳ್ಳಬೇಕಾಗ್ತದೆ. ಮಸ್ಕತ್ನ ಓಮಾನ್ ಕರ್ನಾಟಕ ಆರಾಧನಾ ಸಮಿತಿಯವರು, ಅಂದರೆ ಸಂಕ್ಷಿಪ್ತವಾಗಿ ಓಂಕಾರ ಸಮಿತಿಯವರು, ಸುಮಾರು 9 ವರ್ಷಗಳಿಂದ ಆ ದೇಶದಲ್ಲಿ ಕನ್ನಡದ ಸಂಸ್ಕೃತಿಯ ಒಂದು ನೆನಪಿಗೆ, ಅದನ್ನು ಆಧರಿಸಲಿಕ್ಕೆ, ಅದಕ್ಕೆ ಸಂಬಂಧಪಟ್ಟಂತಹ ಭಕ್ತಿ, ಸಂಗೀತ, ಸಾಹಿತ್ಯ ಇದನ್ನು ಅನುಭವಿಸಲಿಕ್ಕೆ, ಮುಂದಿನ ನಮ್ಮ ಜನಾಂಗಕ್ಕೆ ಅದರ ಪರಿಚಯ ಮಾಡಿಸಿಕೊಡಲಿಕ್ಕೆ ಅವರು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಬೇರೆ ಬೇರೆ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ಅವರು ಯೋಜಿಸುವುದರ ಜೊತೆಗೆ ಪ್ರತಿ ವರ್ಷ ಭಾರತದಿಂದ ಒಳ್ಳೆಯ ಸಂಗೀತಗಾರರನ್ನು, ಒಳ್ಳೆಯ ಉಪನ್ಯಾಸಕರನ್ನು, ಉತ್ತಮ ಕಲಾವಿದರನ್ನು ಅಲ್ಲಿಗೆ ಕರೆಸಿಕೊಂಡು ಅವರನ್ನು ಆಧರಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನು ಅವರಿಂದ ಮಾಡಿಸಿ ತಾವು ಸಂತೋಷಪಟ್ಟು ಅಲ್ಲಿರುವ ಇತರ ಜನರಿಗೂ ಕೂಡ ಅದರ ಒಂದು ಪ್ರಯೋಜನ ಒದಗುವಂತೆ ಅವರು ಮಾಡಿಸ್ತಾ ಇದ್ದಾರೆ. ಇದೊಂದು ದೊಡ್ಡ ಸಂಸ್ಕೃತಿ ಸೇವೆ ಹಾಗೂ ನಮ್ಮ ದೇಶದ ಕುರಿತಾದಂತಹ ಸೇವೆ ಅಂತ ನಾನು ಭಾವಿಸ್ತೇನೆ. ಓಂಕಾರ ಸಮಿತಿಯವರು ನನ್ನನ್ನು ಕೂಡ 1 ವರ್ಷ ಕರೆಸಿ ಕಾರ್ಯಕ್ರಮವನ್ನು, ನನ್ನಿಂದ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿ, ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿ ಅಂತಹ ಒಂದು ದೊಡ್ಡ ರೀತಿಯಲ್ಲಿ ಕಾರ್ಯಕ್ರಮವನ್ನು ಅವರು ನಡೆಸಿಕೊಟ್ಟರು. ಅವರ ಆದರ, ಅವರ ನಡೆ ನುಡಿ, ಅವರು ತೋರಿದಂತಹ ಪ್ರೀತಿ ಇದೆಲ್ಲ ನಾನು ಸದಾ ನೆನೆಸಿಕೊಳ್ಳುವಂತಹ ಒಂದು ವಿಷಯವಾಗಿದೆ. ಇದೀಗ 9ನೇ ವರ್ಷ ಆ ಸಂಸ್ಥೆಯ ದೃಷ್ಟಿಯಲ್ಲಿ ಕಳೆದು 10ನೇ ವರ್ಷದ, ಅಂದರೆ ದಶಮಾನೋತ್ಸವದ ಒಂದು ಸಂಭ್ರಮಕ್ಕೆ ಅವರು ಅಣಿಯಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಸಂಸ್ಥೆಯಿಂದ ಇನ್ನಷ್ಟು ಉತ್ತಮವಾದಂತಹ ಕಾರ್ಯಕ್ರಮಗಳು ಅದು ಮೂಡಿಬರಲಿ, ಸಮಾಜಕ್ಕೆ, ಅಲ್ಲಿನ ನಮ್ಮ ಕನ್ನಡ ಜನರಿಗೆ ಅದರ ಸತ್ಪ್ರಯೋಜನ ಉತ್ತಮವಾದಂತಹ ರೀತಿಯಿಂದ ಅವರಿಗೆ ಒದಗಿ ಬರಲಿ, ಈ ಸಂಸ್ಥೆ 100 ಕಾಲ ಬಾಳಲಿ ಎನ್ನುವಂತಹ ಹೃತ್ಪೂರ್ವಕ ಹಾರೈಕೆಯನ್ನು, ಭಗವಂತನಲ್ಲಿ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಸನಾತನ ಧರ್ಮೀಯರಿಗೆ ಭಾರತೀಯ ಮೌಲ್ಯಗಳಲ್ಲಿ ತುಂಬ ಪ್ರೀತಿ ವಿಶ್ವಾಸಗಳನ್ನು ಇಟ್ಟುಕೊಂಡು ದೂರದಲ್ಲಿ ದೈಹಿಕವಾಗಿದ್ದರೂ ಭಾವನಾತ್ಮಕವಾಗಿ ಮನಸ್ಸು ಬುದ್ಧಿಗಳಿಂದ ಹೃದಯದಿಂದ ನಮ್ಮ ದೇಶಕ್ಕೆ, ನಮ್ಮ ಪರಂಪರೆಗೆ ತುಂಬ ಹತ್ತಿರ ಇರುವ ಎಲ್ಲ ಬಂಧುಗಳಿಗೆ ಮತ್ತೆ ನಮಸ್ಕಾರಗಳು. ತಾವೆಲ್ಲ ಸೇರಿ ಆ ಒಂದು ದೂರದ ಸುಂದರವಾದ ನಗರದಲ್ಲಿ, ಆ ದೇಶದಲ್ಲಿ ಒಂದು ಒಳ್ಳೆಯ ಸಂಸ್ಥೆಯನ್ನು ಮಾಡಿಕೊಂಡಿದ್ದೀರಿ, ಒಳ್ಳೆಯ ಹೆಸರನ್ನು ಕೊಟ್ಟಿದ್ದೀರಿ. ಓಂಕಾರ ಅನ್ನೋ ಹೆಸರು ಕೊಟ್ಟ ಸಂಸ್ಥೆಗೆ 10 ವಸಂತಗಳ ಶುಭೋದಯ ಆಗ್ತಾ ಇದೆ. ಇದು ತುಂಬ ದೊಡ್ಡ ಸಂಗತಿ. ಯಾಕೆಂದರೆ ಇಲ್ಲಿಯೇ ನಮ್ಮ ದೇಶದಲ್ಲೇ ಇದ್ದುಕೊಂಡು ಒಂದು ಸಂಸ್ಥೆ ಅರ್ಥಪೂರ್ಣವಾಗಿ ಬಾಳಿ 10 ವಸಂತಗಳನ್ನು ಕಾಣುವುದು ಅನ್ನೋದು ತುಂಬ ದೊಡ್ಡ ಸಾಧನೆ. ಅದನ್ನು ದೂರ ದೇಶದಲ್ಲಿ ಯಾವುದೇ ಸರ್ಕಾರದ ಮತ್ತೊಂದು ಸಹಾಯ ಇಲ್ಲದೆ ಮಾಡುವುದು ಬಹಳ ದೊಡ್ಡದು. ಅದನ್ನು ಮಾಡ್ತಾ ಬಂದಿರುವ ನೀವು ನಮ್ಮ ಬಂಧುಗಳು,
ನಿಮಗಾಗಿ ನನ್ನ ಅತ್ಯಂತ ಪ್ರೀತಿ ಗೌರವ ಪುರಸ್ಸರವಾದ ಶುಭಾಶಯಗಳು. ಹೇಗೆ ಓಂಕಾರ ಎಲ್ಲ ಮಂತ್ರಗಳಿಗೆ ಮೂಲವೋ, ಹೇಗೆ ಜಾಗೃತ್ ಸ್ವಪ್ನ ಸುಷುಪ್ತಿಗಳ ಸಾಕಾರವೋ, ಓಂಕಾರವೇ ಪರಬ್ರಹ್ಮದ ವಾಚಕವೋ, ಆ ರೀತಿಯಲ್ಲಿ ನಿಮ್ಮ ಸಂಸ್ಥೆ ಎಲ್ಲ ವಿದೇಶೀಯ ಭಾರತೀಯ ಸಂಸ್ಥೆಗಳ ಮುಡಿಮಾಣಿಕವಾಗಿ ಬೆಳಗಲಿ, ಮತ್ತಷ್ಟು ಚೆನ್ನಾಗಿ ತೊಳಗಲಿ. ಅದರ ಓಂಕಾರದ ಶಂಖನಾದ, ಓಂಕಾರದ ಘಂಟಾನಾದ ಎಲ್ಲ ಕಡೆ ಪ್ರಭಾತ ಸುಂದರವಾದ ಕಾಂತಿಯಂತೆ, ಹೊಂಬೆಳಕಂತೆ, ಚೆಂಬೆಳಕಂತೆ, ಸುಗಂಧದಂತೆ, ಕನ್ನಡ ನಾಡಿನ ಚಂದನದಂತೆ, ಭಾರತೀಯ ಸಂವೇದನೆಯಂತೆ ಪಸರಿಸಲಿಂತ ಮತ್ತೆ ಮತ್ತೆ ಹಾರೈಸ್ತೀನಿ. ಸಮಸ್ತ ಸನ್ಮಂಗಳಾನಿ ಭವಂತು. ಸ್ವಸ್ತಿ. ಎಲ್ಲರಿಗೂ ನಮಸ್ಕಾರ. ಓಮಾನ್ ದೇಶದ ಮಸ್ಕತ್ನಲ್ಲಿರುವ ನನ್ನೆಲ್ಲ ಬಂಧುಗಳಿಗೆ ಅತ್ಯಂತ ಪ್ರೀತಿಯ ನಮಸ್ಕಾರಗಳು. ನಾನು ಇವತ್ತು ನಿಮ್ಮ ಮುಂದೆ ಅತ್ಯಂತ ಸಂತೋಷದಿಂದ ಬಂದಿದ್ದೀನಿ. ಯಾಕೆ ಸಂತೋಷ ಅಂತ ಹೇಳಿದರೆ, ನನಗೆ ಅತ್ಯಂತ ಪ್ರಿಯರಾದ, ಅತ್ಯಂತ ಪ್ರಿಯವಾದ ಸಂಸ್ಥೆ ಹಾಗೂ ಆ ಸಂಸ್ಥೆಯ ಎಲ್ಲ ಸದಸ್ಯರು ಮತ್ತು ಮಸ್ಕತ್ನ ಜನರು. ಈ ಸಂಸ್ಥೆ ಯಾವುದು? ಓಂಕಾರ್. ಈ ಓಂಕಾರ್ ಸಂಸ್ಥೆ ಕನ್ನಡದ ಜನರನ್ನು ಸೇರಿಸುವ, ಕನ್ನಡ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ, ಕನ್ನಡ ಸಂಸ್ಕೃತಿಗೆ, ಕಲೆಗೆ ಸದಾ ಪ್ರೋತ್ಸಾಹ ನೀಡುತ್ತಾ ಓಮಾನ್ ದೇಶದ ಮಸ್ಕತ್ನಲ್ಲಿ ನೆಲೆಸಿರುವಂತಹ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೀನಿ. ಇನ್ನು 100, 200, 300 ವರ್ಷಗಳ ಕಾಲ ಓಂಕಾರ್ ಸಂಸ್ಥೆ ಯಶಸ್ವಿಯಾಗಿ ಮುಂದೆ 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 ಸಾಗ್ತಾ ಇರಲಿ ಅಂತ ಪರಮಾತ್ಮನಲ್ಲಿ ಬೇಡ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೈಕೆಗಳು. ನಮಸ್ಕಾರ. ನಮಸ್ಕಾರ. ನಾನು ಕರ್ನಾಟಕದ ಬಾಗಲಕೋಟೆಯ ಶ್ರೀ ಅನಂತ ಕುಲಕರ್ಣಿ ಅಂತ ಮಾತಾಡೋದು. ನಾನು ಒಬ್ಬ ಸಂಗೀತಗಾರ. ಸುಮಾರು ದೇಶಗಳನ್ನು ನಾನು ಅಡ್ಡಾಡಿದ್ದೆ. ಓಮಾನ್ ದೇಶದ ಮಸ್ಕತ್ನಲ್ಲಿ ನಮ್ಮ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ನಮಗೆ ತುಂಬ ಪ್ರೋತ್ಸಾಹವನ್ನು ಕೊಟ್ಟು, ನಮಗೆ ತುಂಬ ಅಭಿಮಾನಪೂರ್ವಕವಾದ ಆದರಾಯಿತ ಆತಿಥ್ಯವನ್ನು ಕೊಟ್ಟು, ಎಂದೂ ಮರೆಯಲಾರದಂಥ ಆತಿಥ್ಯವನ್ನು ಕೊಟ್ಟು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದಂಥ ಓಂಕಾರ ಸಮಿತಿಯ ಎಲ್ಲ ಸದಸ್ಯರಿಗೂ, ವಿಶೇಷವಾಗಿ ನನ್ನ ಫೋನ್ ಮೂಲಕ ಸಂಪರ್ಕಿಸಿ ನಮ್ಮ ಕಾರ್ಯಕ್ರಮವನ್ನು ಅಲ್ಲಿ ಏರ್ಪಾಡು ಮಾಡಿದಂಥ ಶ್ರೀ ಮಹೇಶ್ ಪುರೋಹಿತೆ ಅವರು ಹಾಗೂ ಇನ್ನಿತರ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಅಭಿನಂದನೆಗಳನ್ನು, ನಮಸ್ಕಾರಗಳನ್ನು ತಿಳಿಸ್ತೀವಿ. ಯಾಕಂತಂದರೆ ಓಂಕಾರ ಸಮಿತಿ 9 ವರ್ಷ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇನ್ನು 10ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಆ ಕಾರ್ಯಕ್ರಮ 10 ವರ್ಷ ಅಲ್ಲ, ಶತಮಾನಗಳವರೆಗೆ ಸಿಲ್ವರ್ ಜುಬ್ಲಿ, ಗೋಲ್ಡನ್ ಜುಬ್ಲಿ, ಡೈಮಂಡ್ ಜುಬ್ಲಿ ಎಲ್ಲವನ್ನು ಆಚರಣೆ ಮಾಡಲಿ ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ಮಾಡ್ತಾ ಇದ್ದಾರೆ ಅವರು. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು ಅಲ್ಲಿ ಬಂದಾಗ ತುಂಬ ಆತ್ಮೀಯವಾಗಿ ನೋಡಿಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿ ಇಡೀ ಜಗತ್ತ ಕಾರ್ಯಕ್ರಮ ನೋಡುವಂಥ ಒಂದು ಏರ್ಪಾಡನ್ನು ಅವರು ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಓಂಕಾರ ಸಮಿತಿಯ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ಅವರ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ಎಲ್ಲ ಕಲಾವಿದರನ್ನು ಕರೆಸಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಮತ್ತೊಮ್ಮೆ ಅವರಲ್ಲಿ ವಿನಂತಿ ಮಾಡ್ತಾ, ಓಂಕಾರ ಸಮಿತಿಯ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸಿ ಅವರ ಎಲ್ಲ ಸದಸ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನಾನು 2 ಮಾತು ಮುಗಿಸ್ತೇನೆ. ಕೃಷ್ಣ ಅರ್ಪಣೆ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ಮುಂದೆ ಹಯಗ್ರೀವದಯಾಶ್ರಯಾನ್. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಈ ಓಂಕಾರ ಸಮಿತಿಗೂ ನನಗೂ ಅವಿನಾಭಾವವಾದಂತಹ ಸಂಬಂಧ. ಯಾಕೆಂದರೆ ಓಂಕಾರದಿಂದಲೇ ಸಂಗೀತದ ನಿಷ್ಪತ್ತಿ, ಪ್ರಣವನಾದದಿಂದಲೇ ಸಪ್ತಸ್ವರಗಳ ನಿಶ್ಶಕ್ತಿ. ಹಾಗಾಗಿ ನಾನು ಸಂಗೀತ ಕಲಾವಿದನಾಗಿ ಓಂಕಾರಕ್ಕೂ ನನಗೂ ಅಥವಾ ನನ್ನ ದೇಹಕ್ಕೂ, ನನ್ನ ಮನಸ್ಸಿಗೂ, ನನ್ನ ಬುದ್ಧಿಗೂ ತುಂಬ ಹತ್ತಿರವಾದ ನಿಕಟವಾದಂತಹ ಸಂಬಂಧ ಇದೆ. ಹೇಗೆ ಓಂಕಾರಕ್ಕಿದೆಯೋ ಓಂಕಾರ ಸಂಸ್ಥೆಗೂ ಸಹ ನನಗೂ ಸಹ ಅದೇ ರೀತಿಯ ಒಂದು ಅವಿನಾಭಾವ ಸಂಬಂಧ ಇರೋಂಥದ್ದು. ಓಂಕಾರ ಸಂಸ್ಥೆ ನಡೆದುಕೊಂಡು ಬಂದಿರುವ ರೀತಿ, ನಡೆಯುತ್ತಿರುವ ರೀತಿ
ನಾನು 2 ಸಾರಿ ಮಸ್ಕಟ್ಗೆ ಹೋಗಿದ್ದೀನಿ. ಒಂದು ಸಾರಿ ಬರೀ ಕನ್ನಡ ಓಂಕಾರ ಸಂಸ್ಥೆಯಿಂದ ನಾನು ಕರೆಸಿದಾಗ ಬರೀ ಕನ್ನಡದ ಕೃತಿಗಳನ್ನೇ ನಾನು ಹಾಡಿದ್ದು ನನಗೆ ತುಂಬ ಮುದವನ್ನು ಕೊಡ್ತು, ಸಂತೋಷವನ್ನು ಕೊಡ್ತು. ಇಲ್ಲಿ ಇರುವ ಕಾರ್ಯಕರ್ತರು ಎಲ್ಲ ನಿಸ್ವಾರ್ಥ ಸೇವಾ ಭಾವನೆಯಿಂದ ಮಾಡೋರೆ ಹೊರತು ಯಾರೂ ಸ್ವಾರ್ಥ ಸೇವೆಯಿಂದ ಮಾಡ್ತಾಯಿಲ್ಲ. ಹಾಗೆ ಬಂದ ಕಲಾವಿದರನ್ನ ತುಂಬ ಗೌರವ ನೋಡ್ಕೋತಾರೆ, ತುಂಬ ಆತ್ಮೀಯವಾಗಿ ನೋಡ್ಕೊಳ್ತಾರೆ, ಮನೆಯವರು ಸಹ ನೋಡ್ಕೊಳ್ತಾರೆ. ಹಾಗಾಗಿ ಸಂಸ್ಥೆ ಕೇವಲ ಬರೀ ಏನೋ ಒಂದು ವರ್ಷಕ್ಕೊಂದು ಸರಿ ಒಂದು ಪ್ರೋಗ್ರಾಮ್ ಮಾಡಿ ಬಿಟ್ಬಿಡೋದು ಅನ್ನೋಂಥದ್ದಲ್ಲ. ಕನ್ನಡಕ್ಕಾಗಿ, ಕನ್ನಡದ ಏಳಿಗೆಗಾಗಿ, ಕನ್ನಡದ ಸಂಸ್ಕೃತಿಗಾಗಿ, ಕನ್ನಡದ ಸಂಸ್ಕೃತಿನ ಪ್ರಚಾರ ಮಾಡುವುದಕ್ಕಾಗಿ ಹಾಗೂ ಎಲ್ಲರಲ್ಲೂ ಒಮ್ಮತವನ್ನು ಮೂಡಿಸುವುದಕ್ಕಾಗಿ ಈ ಸಂಸ್ಥೆ ಮಸ್ಕಟ್ನಲ್ಲಿ ಮಾಡ್ತಾ ಇರುವಂಥದ್ದು ತುಂಬ ಅತಿಶಯವಾದಂತಹ ವಿಚಾರ. ಹಾಗಾಗಿ ನನಗೆ ತುಂಬ ಆತ್ಮೀಯವಾದ್ದು. ಅದು ಪುರೋಹಿತ ಆಗ್ಬೋದು, ರವಿ ಆಗ್ಬೋದು, ಅಥವಾ ಯಾರೇ ಮತ್ತು ಸ್ನೇಹಿತರಾಗಿರ್ಬೋದು, ಮತ್ತು ಡಾಕ್ಟರ್ ಆಗಿರ್ಬೋದು, ಏನೇ ಆಗಲಿ ಈ ಒಂದು ಸಂಸ್ಥೆ ಮಾಡ್ತಾ ಇರತಕ್ಕಂಥ ಉತ್ಕೃಷ್ಟವಾದ ಕೆಲಸ ಎಲ್ಲರೂ ಮೆಚ್ಚುವಂಥದ್ದೇ. ಅದರಲ್ಲೂ ನಾನು ಕಲಾವಿದನಾಗಿ ಒಬ್ಬ ಸುಮಾರು 40-50 ವರ್ಷಗಳ ಅನುಭವವುಳ್ಳ ಕಲಾವಿದನಾಗಿ ನಾನು ಈ ಒಂದು ಸಂಸ್ಥೆಯನ್ನು ತುಂಬ ಮೆಚ್ಚಿಕೊಂಡಿದ್ದೀನಿ. ಇದು 10 ವಸಂತಗಳನ್ನು ಕಳೆದು ಅಂದರೆ ದಶಮಾನೋತ್ಸವವನ್ನು ಈಗ ಆಚರಿಸ್ತಾ ಇರುವಂಥದ್ದು ತುಂಬ ಸಂತೋಷವಾದ ವಿಚಾರ. ಏಕೆಂದರೆ ನಮ್ಮ ದೇಶ ಬಿಟ್ಟು ಹೊರಗಡೆ ನಮ್ಮ ಸಂಸ್ಕೃತಿಯನ್ನು ಪ್ರಚಾರ ಮಾಡೋದು ಇದೆಯಲ್ಲ, ಅದು ಸ್ವಲ್ಪ ಕಷ್ಟ ಸಾಧ್ಯವಾದರೂ ಅದನ್ನು ಬಹಳ ಪರಿಣಾಮಕಾರಿಯಾಗಿ ಈ ಓಂಕಾರ ಸಂಸ್ಥೆ ಮಾಡ್ತಾ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರು ಅಲ್ಲಿರತಕ್ಕಂತಹ ನಿಸ್ವಾರ್ಥ ಭಾವದ ಕಾರ್ಯಕರ್ತರು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ, ಅಂದರೆ ಈ ದಶಮಾನೋತ್ಸವ ಸಂದರ್ಭದಲ್ಲಿ ಬಹಳ ಆತ್ಮೀಯವಾಗಿ, ಸಂತೋಷವಾಗಿ, ಹೃದಯ ತುಂಬಿ ಈ ಒಂದು ಸಂಸ್ಥೆಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಹಾಗೂ ಇಲ್ಲಿಯ ಕಾರ್ಯಕರ್ತರಿಗೂ ಸಹ ಅಭಿನಂದನೆಗಳು ಹೇಳ್ತಾ ಇದ್ದೇನೆ. ಹೀಗೆ ಈ ಸಂಸ್ಥೆ ವಿಶಿಷ್ಟವಾಗಿ ಅರ್ಥಪೂರ್ಣವಾದ ಕಾರ್ಯಗಳನ್ನು ಮಾಡ್ತಾ ಇರಲಿ. ಕನ್ನಡಕ್ಕಾಗಿ, ಕನ್ನಡದ ಏಳಿಗೆಗಾಗಿ, ಕನ್ನಡದ ಸಂಸ್ಕೃತಿಗಾಗಿ, ಕರ್ನಾಟಕ ಸಂಗೀತಕ್ಕಾಗಿ ಹಾಗೂ ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕಾಗಿ ಏನೇನು ಕೆಲಸಗಳನ್ನು ಮಾಡಬಹುದೋ ಅದೆಲ್ಲವನ್ನೂ ಮಾಡಲಿ. ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಮಾಡುವಂತಹ ಚೈತನ್ಯವನ್ನು ಯಾವಾಗಲೂ ಭಗವಂತ ಸದ್ಗುರು ವಾದಿರಾಜರು ಈ ಓಂಕಾರ ಸಂಸ್ಥೆಗೆ ನೀಡಲಿ ಅಂಥೇಳಿ ನನಗೆ 2 ಮಾತಾಡೋದಕ್ಕೆ ಅವಕಾಶ ಸಿಕ್ತು. ನೋಡಿ, ನಾನು ಸುಮ್ಮನೆ ಇಲ್ಲಿ ಕೂತ್ಕೊಂಡೆ ಅಷ್ಟೇ. ನನಗೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಕೂತ್ಕೊಂಡ ತಕ್ಷಣ ನಾನು ಹಾಡಿರೋ ಸಾಹಿತ್ಯ ಹಾಗೇ ಬರೆದುಬಿಟ್ಟಿದ್ದೀನಿ. ವಿತಿನ್ 1 minute ಐ ರೋಟ್ ದಿ ಸಾಹಿತ್ಯ ಆ್ಯಂಡ್ ಸ್ಯಾಂಗ್. ಅಂದರೆ ಒಂದು ಸಂಸ್ಥೆ ನನ್ನಲ್ಲಿ ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ಅಂತ ಅರ್ಥ. ಅದು ಎಲ್ಲಾದ ಮೇಲೂ ಬರೆಯೋಕ್ಕಾಗಲ್ಲ, ಅಥವಾ ಪದಗಳು ಒದಗಿ ಬರೋಲ್ಲ, ಅಥವಾ ರಾಗ ಒದಗಿ ಬರೋಲ್ಲ, ತಾಳ ಒದಗಿ ಬರೋಲ್ಲ. ಏನು ಕಷ್ಟಪಡಲಿಲ್ಲ. ನಾನು ಸುಮ್ಮನೆ 1 ನಿಮಿಷ ಕಣ್ಮುಚ್ಕೊಂಡು ಕೂತ್ಕೊಂಡೆ. ಅದು ಹಾಗೇ ನಾನು ಬರೆದುಬಿಟ್ಟಿದ್ದೀನಿ. ಬರೆದಿದ್ದು ತೋರಿಸ್ತೀನಿ ನೋಡಿ. ಹೀಗಿದೆ ಇದರಲ್ಲೇ ಬರೆದಿದ್ದೀನಿ. ಹೀಗಿದೆ ನಾನು. ಇದನ್ನು ನೋಡಿದ್ರೆ ನನಗೂ ಮತ್ತು ಸಂಸ್ಥೆಗಿರುವಂತಹ ಅವಿನಾಭಾವವನ್ನು ಅಭಿವ್ಯಕ್ತಗೊಳಿಸುತ್ತೆ. ಇದೇ ರೀತಿಯ ಪ್ರೀತಿ, ವಿಶ್ವಾಸ ನನ್ನ ಮೇಲೆ ಇರಲಿ, ಇದೇ ಗೌರವ ಇರಲಿ ಅಂಥೇಳಿ ನಿಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ಈ ಮಾತಿಗೆ ಮಂಗಳವನ್ನು ಹೇಳ್ತಾ ಇದ್ದೀನಿ. ಪ್ರಭೋ ವಾದಿರಾಜ. ಎಲ್ರಿಗೂ ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಶುಭಮಸ್ತು. ಓಂಕಾರವೇ ದೇವರಲಂಕಾರ, ಓಂಕಾರವೇ ದೇವರಲಂಕಾರ, ಓಂಕಾರವೇ ಪ್ರಣವನಾದ, ಓಂಕಾರವೇ ಪ್ರಣವನಾದ, ಓಂಕಾರವೇ ದೇವರಲಂಕಾರ. ಓಂ ಓಂ. ನಾದೋತ್ಪತ್ತಿಯೇ ಪ್ರಣವದುದದಲ್ಲಿ, ನಾದೋತ್ಪತ್ತಿಯೇ ಪ್ರಣವದುದರದಲ್ಲಿ, ಓಂಕಾರವೆಂದು ಬದುಕಿಗೆ ಆಧಾರ, ಓಂಕಾರವೆಂದು ಬದುಕಿಗೆ ಆಧಾರ, ಓಂಕಾರ
ಓಂಕಾರವೇ ಪ್ರಣವನಾದ ಓಂಕಾರವೇ ದೇವರಲಂಕಾರ. ಓಂ ಓಂ. ಮಸ್ಕತ್ ನಗರಿಯ ಮಸ್ಕಟ್ಟಿನ ಮಸ್ಕಟ್ಟಿನ ಓಂಕಾರ ಸಮಿತಿ ಮಸ್ಕಟ್ಟಿನ ಓಂಕಾರ ಸಮಿತಿ ನಿಸ್ವಾರ್ಥ ನಿರಾಡಂಬರ ಸಂಸ್ಥೆ ನಿಸ್ವಾರ್ಥ ನಿರಾಡಂಬರ ಸಂಸ್ಥೆ ಕಲೆಗಾಗಿ ಕಲೆಗಾಗಿ ಕನ್ನಡಕ್ಕಾಗಿ ದಶಕದಿಂದಲೀಗ ಕನ್ನಡಕ್ಕಾಗಿ ಕಲೆಗಾಗಿ ದಶಕದಿಂದುಡಿಯುತ್ತಿಗ ಕಲೆಗಾಗಿ ಕನ್ನಡಕ್ಕಾಗಿ ದಶಕದಿಂದುಡಿಯುತ್ತಿಗ ಪದ್ಮನಾಭದಾಸನ ಆತ್ಮೀಯ ಸಂಸ್ಥೆ ಪದ್ಮನಾಭದಾಸನ ಆತ್ಮೀಯ ಸಂಸ್ಥೆ ಓಂಕಾರವೇ ದೇವರಲಂಕಾರ ಓಂಕಾರವೇ ಪ್ರಣವನಾದ ಓಂಕಾರವೇ ದೇವರಲಂಕಾರ. ಓಂಕಾರ, ಈ ಪದ ಕೇಳಿದ್ರೆ ಎಷ್ಟು ಖುಷಿ ಆಗತ್ತೆ ಅಲ್ವಾ? ಹೌದು, ಓಂಕಾರ ಅಂದರೆ ಬೆಳಕು, ಜ್ಞಾನದ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಅದೇ ಹೆಸರನ್ನ ಇಟ್ಕೊಂಡಿರುವಂಥ ಈ ಓಂಕಾರ ಸಂಸ್ಥೆ ಹೆಸರಿಗೆ ತಕ್ಕ ಹಾಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದೆ. ಭಾರತದಿಂದ ಎಷ್ಟೋ ದೂರದಲ್ಲಿರೋ ಮಸ್ಕಟ್ಟಲ್ಲಿ ಶುರುವಾಗಿರೋ ಈ ಸಂಸ್ಥೆ ಸತತವಾಗಿ ನಮ್ಮ ಕಲೆ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂಥ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. 2016ರಲ್ಲಿ ಪ್ರಭಾತ್ ಕಲಾವಿದರು ಹಾಗೂ ಗೋಪಿನಾಥ್ ದಾಸ್ ನ್ಯಾಸ ಕಲಾವಿದರು ಭಾರತದಿಂದ ಕಡಲ ದಾಟಿ ಹೋಗಿ ಕಡಲ ದಾಟಿದ ಧೀಮಂತ ಅನ್ನೋ ಹರಿಕತೆಯ ಕಾರ್ಯಕ್ರಮವನ್ನು ಮಾಡಿದ್ವಿ. ಕಾರ್ಯಕ್ರಮದ ಪ್ರತಿಯೊಂದು ಸನ್ನಿವೇಶಗಳಲ್ಲಿರ್ಬೋದು, ಹಾಡುಗಳಲ್ಲಾಗಿರ್ಬೋದು, ನೀವು ತೋರಿದಂಥ ಪ್ರೀತಿ, ಪ್ರೋತ್ಸಾಹ, ಚಪ್ಪಾಳೆನ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಕಲಾವಿದರಿಗೆ ಇನ್ನೇನು ಬೇಕು ಹೇಳಿ? ಪ್ರಭಾತ್ ಕಲಾವಿದರಿಂದ ಬೆಂಗಳೂರಲ್ಲಿ, ಭಾರತದಲ್ಲಿ, ಬೇರೆ ದೇಶಕ್ಕೆ ಹೋಗಿ ಸಾವಿರಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಆದರೆ ಮೊದಲನೇ ಬಾರಿಗೆ ಬೇರೆ ದೇಶಕ್ಕೆ ಹೋಗಿ ಹರಕತೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಓಂಕಾರ ಸಂಸ್ಥೆ. ಇದರಲ್ಲೇ ಗೊತ್ತಾಗತ್ತೆ ಅವರು ಕಲೆ ಸಂಸ್ಕೃತಿಗೆ ಎಷ್ಟು ಬೆಲೆ ಕೊಡ್ತಾರೆ ಅಂತ. ಈ ಓಂಕಾರ ಸಂಸ್ಥೆ ಈಗ 10ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಿದ್ದಾರೆ. ಓಂಕಾರ ಸಂಸ್ಥೆಗೆ ಅಭಿನಂದನೆಗಳು. ದೇವರ ಆಶೀರ್ವಾದದಿಂದ ನಮ್ಮ ಈ ಓಂಕಾರ ಸಂಸ್ಥೆ ಹೀಗೆ ಹಲವಾರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ನಾವು ಕೇಳ್ಕೊತೀವಿ. ನಮಸ್ಕಾರ. I have very fond memories of my visit to Muscat some time ago on the invitation of the Omkar Samiti, where they made my visit so pleasant and pleasurable that I cannot forget it for a long time to come.
may their 10th anniversary become 100th anniversary, and may they have a very nice stay in Muscat, and may they be useful to the country they live in and bring name and fame to the country they hail from. शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथं ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ಜ್ಞಾನಕ್ಕೆ ಕೊನೆ ಇಲ್ಲ, ಕಲಿಕೆಗೆ ಮುಪ್ಪಿಲ್ಲ ಅಂತ ಹೇಳ್ತಾರೆ. ಜ್ಞಾನಾರ್ಜನೆಯ ದಾಹ, ಕಲಿಕೆಯ ಒಂದು ತುಡಿತ ಇವೆರಡೂ ಸೇರಿದರೆ ಕಲೆಯ ನಿರಂತರ ಸಾಧನೆ ಆಗುತ್ತೆ. ಭಗವಂತ ಈ ಸಾಧನೆಗೆ ದಾರಿಯನ್ನು ಮಾಡಿಕೊಡ್ತಾನೆ. ದಿಕ್ಸೂಚಿಯಾಗಿ ಅವನ ಒಂದು ವೈಬ್ರೇಷನ್ಸ್ ನಮಗೆ ಆ ಬೆಳಕಿನತ್ತ ಕೊಂಡೊಯ್ತದೆ. ಒಬ್ಬ ಕಲಾವಿದ ಎತ್ತರಕ್ಕೆ ಬೆಳಿತಾನೆ ಕೂಡ. ಇದು ಕಲಾವಿದರ ಮಾತಾದರೆ, ಇನ್ನು ಕಲೆಯನ್ನು, ಕಲಾವಿದರನ್ನು ಪ್ರೋತ್ಸಾಹಿಸುವ, ಪೋಷಿಸುವ ಸಂಘ ಅಥವಾ ಸಂಸ್ಥೆಗಳ ಬಗ್ಗೆ ನಾವೇನು ಹೇಳೋಣ ಹೇಳಿ. ಒಬ್ಬ ಕಲೆಗಾರನಿಗೆ ಅಥವಾ ಎನಿ ಆರ್ಟ್ ಫಾರ್ಮ್, ಕಲೆಯ ಯಾವುದೇ ಪ್ರಕಾರ ಆಗಿರ್ಬೋದು, ಅದು ನಿಮ್ಮಗಳ ತನಕ ಬರಬೇಕು, ನಿಮ್ಮಗಳಿಗೆ ಸಾವಿರಾರು ಲಕ್ಷಾಂತರ ಜನಕ್ಕೆ ಅಭಿಮಾನಿಗಳವರೆಗೂ ರೀಚ್ ಆಗಬೇಕು ಅಂದರೆ ಅದರಲ್ಲಿ ಈ ಸಂಘ ಸಂಸ್ಥೆಗಳ ಪ್ರಮುಖ ಪಾತ್ರ ಇದ್ದೇ ಇದೆ. ನಿರಂತರವಾಗಿ ಕಾಲಮಾನಕ್ಕೆ ತಕ್ಕಂಗೆ ಏನೇ ನಾವು ತಾಂತ್ರಿಕವಾಗಿ ಟೆಕ್ನಾಲಜಿ ಏನೇ ಬದಲಾವಣೆ ಆದರೂ ಕೂಡ ಸಂಘ ಸಂಸ್ಥೆಗಳ ಮಟ್ಟಕ್ಕೆ ನಾವು ಮಾತಾಡೋದಾದರೆ ಅವು ಒಂಥರ ಕಾಂಕ್ರೀಟ್ ಫೌಂಡೇಶನ್ ಥರ ನಮ್ಮ ಕಲಾವಿದರ ಒಂದು ಪೆಟ್ರನೈಸಿಂಗ್ ದ ಆರ್ಟ್, ಬರೀ ಪ್ರೋತ್ಸಾಹ ಅಷ್ಟೇ ಅಲ್ಲ, ಪೋಷಕರಾಗಿ ಕೂಡ ಕೆಲಸ ಮಾಡ್ತವೆ. ಈ ನಿಟ್ಟಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿಗೆ ನಾನು ಮತ್ತೊಮ್ಮೆ ವಂದಿಸ್ತಾ ಇದ್ದೀನಿ ಆ್ಯಂಡ್ ಅಭಿನಂದಿಸ್ತಾ ಇದ್ದೀನಿ ಕೂಡ. ಅಭಿನಂದನೆ ಯಾಕೆ ಅಂತಂದರೆ, ಈಗ 5 ವರ್ಷದ ಕೆಳಗೆ ಒಂದು ಸಂಘ ಅಥವಾ ಒಂದು ಸಂಸ್ಥೆಯ ತುಂಬ ಒಂದು ಆತ್ಮೀಯವಾದಂಥ ಒಂದು ಕಲೆಯನ್ನು ಬೆಳೆಸುವ ಒಂದು ಸಂಸ್ಥೆ, ಅದರ 5ನೇ ವಾರ್ಷಿಕೋತ್ಸವಕ್ಕೆ ನಮ್ಮನ್ನು ಇಲ್ಲಿಂದ ಮತ್ತೊಂದು ದೇಶಕ್ಕೆ ಅಂದರೆ UAE ಒಮಾನ್ ಮಸ್ಕತ್ಗೆ ಬರಮಾಡ್ಕೊಂಡಿದ್ರು ಅಭಿಮಾನಿಗಳು ಹಾಗೂ ಆ ಸಂಸ್ಥೆಯವರು. ಅದರ 5ನೇ ವಾರ್ಷಿಕೋತ್ಸವಕ್ಕೆ ನಾವು ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ನೀಡಲು ಇಲ್ಲಿಂದ ಟ್ರೂಪ್ ಸಮೇತ ಹೋಗಿದ್ವಿ.
ನಾವು ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿ ನಾವು ವಾಪಸ್ ಕಾರ್ಯಕ್ರಮ ಮುಗಿಸಿ ಎಲ್ಲ ತಿರುಗಾಡಿ ಸುತ್ತಾಡಿ ವಾಪಸ್ ನಾವು ಏರ್ಪೋರ್ಟ್ಗೆ ಬಂದು ತಿರ್ಗಾ ನಾವು ಬೆಂಗಳೂರಿಗೆ ಫ್ಲೈಟ್ ಹತ್ತೋವರೆಗೂ ಅವರುಗಳು ನೀಡಿದಂತಹ ಆದರ, ಆತಿಥ್ಯ, ಆ ಒಂದು ಮರ್ಯಾದೆ, ಆ ಒಂದು ಗೌರವ, ಆ ಒಂದು ಪ್ರೀತಿ, ವಿಶ್ವಾಸ ಇವತ್ತಿನವರೆಗೂ ಯಾವತ್ತೂ ನನಗನ್ಸುತ್ತೆ ನಾವು ಮರೆಯೋಕ್ಕಾಗಲ್ಲ. ನಾವಾಗಲಿ, ನಮ್ಮ ಸಹ ಕಲಾವಿದರಾಗಲಿ, ಅಂದರೆ ಪಕ್ಕವಾದಿದರು, ಮ್ಯೂಸಿಷಿಯನ್ಸ್, ಅವರು ಕೂಡ ಇವತ್ತಿಗೂ ನೆನೆಸ್ಕೋತಾರೆ. ಈ ವರ್ಷ ಇಷ್ಟರಲ್ಲೇ ಅದೇ ಸಂಸ್ಥೆ ತನ್ನ ದಶಮಾನೋತ್ಸವವನ್ನು ಕಾಣಲಿದೆ. ಇದು ಬಹಳ ಸಂತೋಷದ ಒಂದು ಸಂಗತಿ ಅಲ್ಲವೇ? ಬನ್ನಿ, ನಾವೆಲ್ಲರೂ ಓಂಕಾರ ಸೇವಾ ಸಂಸ್ಥೆ, ಓಂಕಾರ ಸಮಿತಿಯ ಅಂದರೆ ಇದು ನಮ್ಮಲ್ಲಿ ಇಲ್ಲಿಲ್ರಿ, ಅದು ಅವರ ಪ್ರೀತಿ ವಿಶ್ವಾಸ ಮಾತ್ರ ಜಗತ್ತಿನಾದ್ಯಂತ ಹರಡಿದೆ. ಅದು ಇರುವುದು ಒಮಾನ್ ಮಸ್ಕತ್ನಲ್ಲಿ. ಅಲ್ಲಿ ನೆಲೆಸಿದಂಥ ನಮ್ಮ ಭಾರತೀಯರು ಎಲ್ಲ ಸೇರಿ ಮಾಡಿದಂಥ ಕಟ್ಟಿಕೊಂಡಂಥ ಒಂದು ಸಂಸ್ಥೆ ಓಂಕಾರ ಸೇವಾ ಸಮಿತಿ ಈ ವರ್ಷ ದಶಮಾನೋತ್ಸವವನ್ನು ಆಚರಿಸ್ತಾ ಇದೆ. ನಾವೆಲ್ಲರೂ ಸೇರಿ ಅವರಿಗೆ ಅಭಿನಂದಿಸ್ತಾ, ಅವರಿಗೆ ಶುಭ ಹಾರೈಸ್ತಾ, ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅವರಿಗೆ ಕೊಡಲಿ, ಯಶಸ್ಸನ್ನು ಕೊಡಲಿ. ನಾವೆಲ್ಲ ಕಲಾವಿದರು ಒಂದು ಸರ್ತಿ ಒಂದೇ ಒಕ್ಕೂರಿನಲ್ಲಿ, ಒಂದೇ ಆವಾಜ್ನಲ್ಲಿ, ಒಂದೇ ಕೊರಳಿಂದ ಓಂ 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 ಅಂತ ಪಠಣ ಮಾಡ್ತಾ ಓಂಕಾರದ ಒಂದು ಚಾಂಟಿಂಗ್ನ ನಾವು ಈ ಸಂಘಕ್ಕೆ ನಾವು ಡೆಡಿಕೇಟ್ ಮಾಡಿ ಎಲ್ಲರೂ ಒಟ್ಟಿಗೆ ಹೋಗಿ ಒಂದೇ ಸಂದರ್ಭದಲ್ಲಿ ಅಲ್ಲಿ ಹಾಡುವ ಹಾಗೆ ಅತಿ ಶೀಘ್ರದಲ್ಲಿ ಆ ಸಂದರ್ಭ, ಆ ಅವಕಾಶ ನಮಗೆ ಬರಲಿ ಅಂತ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ, ಮಗದೊಮ್ಮೆ ಓಂಕಾರ ಸೇವಾ ಸಮಿತಿಯ ಎಲ್ಲ ಸದಸ್ಯರಿಗೂ, ಅವರು ಪುರೋಹಿತ್ ಅವರೇ ಆಗಿರ್ಬೋದು, ರವಿ ಅವರೇ ಆಗಿರ್ಬೋದು, ವೆಂಕಟೇಶ್ ಅಂತ ಇದ್ದರು, ಇನ್ನು ಸುಮಾರು ಜನ ಇದ್ದಾರೆ, ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ವಂದನೆಗಳನ್ನ ಹೇಳ್ತಾ, ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಸ್ ಆಲ್ವೇಸ್ ಯು ಆರ್ ದಿ ಬೆಸ್ಟ್. ನಮ್ಮ ಸ್ನೇಹಿತರೆ, ನಾವೆಲ್ಲರೂ ಸೇರಿ ಅವರಿಗೆ ಶುಭ ಹಾರೈಸೋಣವೇ. ದಶಮಾನೋತ್ಸವ ರಜತ ಮಹೋತ್ಸವವಾಗಲಿ, ಸುವರ್ಣ ಮಹೋತ್ಸವವಾಗಲಿ, ಆ್ಯಂಡ್ ಮುಂದೆ ಪ್ಲಾಟಿನಮ್ ಜುಬ್ಲಿ ಕೂಡ ಇದು ಸೆಲೆಬ್ರೇಟ್ ಆಗಲಿ. ನಾವಂತೂ ನೀವು ತೋರಿದಂಥ ಪ್ರೀತಿ ವಿಶ್ವಾಸವನ್ನು ಇಟ್ ರಿಮೇನ್ಸ್ ಆ್ಯಸ್ ಅ ಬ್ಯೂಟಿಫುಲ್ ಮೆಮರಿ ಇನ್ ಆರ್ ಏನು ಹೇಳ್ತಾರೆ, ನಮ್ಮ ಸ್ಮೃತಿ ಪಟಲದಲ್ಲಿ that remains as a most beautiful memory. So once again, congratulations Omkar Seva Samiti, and all the best. We always are there at your service, just like Sthira Omkar. ಆ ತಾಯಿ ಭುವನೇಶ್ವರಿ ಎಲ್ಲ ಶಕ್ತಿಯನ್ನು ಕೊಡಲಿ, ಭಕ್ತಿಯನ್ನು ಕೊಡಲಿ, ಯುಕ್ತಿಯಿಂದ ಕಾರ್ಯವನ್ನು ಮಾಡುವ ಒಂದು ವೈಖರಿಯನ್ನು ಹೆಚ್ಚಿಸಲಿ ಅಂತ ಹೇಳ್ತಾ, ಆಂಜನೇಯನ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಗುರುವರ್ಯರಿಗೆ ವಂದಿಸ್ತಾ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ, ವಿಶಿಂಗ್ ಆಲ್ ದ ಬೆಸ್ಟ್ ಆನ್ ದ ಬ್ಯೂಟಿಫುಲ್ ಒಕೇಶನ್ ಆಫ್ 10th anniversary ಆಫ್ ಓಂಕಾರ ಸೇವಾ ಸಮಿತಿ, ಒಮಾನ್ ಮಸ್ಕತ್. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತೀವಿ. ಕುವೆಂಪು ಹೇಳಿದ್ರಲ್ಲ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ. ನೀವು ಎಲ್ಲಾದರೂ ಇರಿ, ಹೇಗಾದರೂ ಇರಿ, ಕನ್ನಡವಾಗಿರೋದನ್ನು ಕಲಿಬೇಕು ಅಂತ. ಕನ್ನಡವಾಗಿರೋದು ಅಂತಂದರೆ ಏನು, ಬರೀ ಕನ್ನಡ ಮಾತನಾಡೋದು ಅಥವಾ ನಮ್ಮ ಕೆಲವು ಜನರ ಜೊತೆ ಕನ್ನಡ ಮಾತಾಡ್ತಿರ್ತೀವಿ ಅಂತಲ್ಲ. ಆದರೆ ಅದರ ಜೊತೆಗೆ ಬರುವಂಥ ಕನ್ನಡದ ಸಂಸ್ಕೃತಿಯನ್ನು ಉಳಿಸುವಂಥ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಸಾಧ್ಯವ ಅನ್ನೋದು ಮುಖ್ಯವಾಗಿರುವಂಥ ಆಲೋಚನೆ. ಕನ್ನಡದ ಸಂಸ್ಕೃತಿ ಅಂದರೆ ಅದು ಸ್ವಾಭಿಮಾನದ ಸಂಸ್ಕೃತಿ. ಕನ್ನಡದ ಸಂಸ್ಕೃತಿ ಅಂತಂದರೆ ಇತರರೊಂದಿಗೆ ಪ್ರೀತಿಯಿಂದ ಬೆರೆಯುವಂಥ ಸಂಸ್ಕೃತಿ, ಇತರರನ್ನು ನಮ್ಮೊಳಗೆ ಅವರಿಗೂ ಗೊತ್ತಾಗದೇ ಇರೋ ರೀತಿ ಸೇರಿಸಿಕೊಳ್ಳುವಂಥ ವಿಶಿಷ್ಟವಾಗಿರುವಂಥ ಸಂಸ್ಕೃತಿ. ಹೀಗಾಗಿ
ಜಗತ್ತಿನ ಮೂಲೆ ಮೂಲೆಗೆ ಎಲ್ಲೆಲ್ಲಿ ಕನ್ನಡಿಗರು ಹೋಗ್ತಾರೋ, ಯಾರ್ಯಾರು ಕನ್ನಡದ ಸಂಸ್ಕೃತಿಯನ್ನು ಉಳಿಸುವಂಥ ಪ್ರಯತ್ನ ಮಾಡ್ತಾರೋ ಅವ್ರು ಎಷ್ಟು ಸುಂದರವಾಗಿ ಅಲ್ಲಿನ ಜನರ ಜೊತೆಗೆ ಜೋಡಿಸ್ಕೊಂಡು ಬಿಡ್ತಾರೆ ಅಂತಂದರೆ, ತಮ್ಮತನವನ್ನು ಉಳಿಸಿಕೊಂಡೂ ಕೂಡ ಪ್ರತ್ಯೇಕತೆಯ ಭಾವನೆಯನ್ನು ಬೆಳೆಸ್ಕೊಳ್ಳದೆ ಇರೋದು ಕನ್ನಡಿಗರಿಗೆ ವಿಶೇಷವಾಗಿ ಸಾಧ್ಯ ಆಗುತ್ತೆ. ನೀವು ಬೇರೆಯವರನ್ನು ನೋಡಿದರೆ, ನಾನು ಯಾರನ್ನು ದೂಷಿಸ್ಲಿಕ್ಕೆ ಹೋಗಲ್ಲ, ಆದರೂ ಕೂಡ ಬೇರೆಯವರಿಗಿಂತ ಕನ್ನಡಿಗರಿಗೆ ಇರುವಂಥ ವಿಶೇಷವಾದ ಗುಣ ಇದು ಅಂತ ಎಂಥವ್ರು ಬೇಕಾದರೆ ಹೇಳಬಲ್ಲರು. ಇಷ್ಟೆಲ್ಲ ಪೀಠಿಕೆ ಓಂಕಾರಗೋಸ್ಕರವೇ. ನಿರಂತರವಾಗಿ ಒಂದು ದಶಕಗಳ ಕಾಲ ಕನ್ನಡದ ಸಂಸ್ಕೃತಿಯನ್ನು, ಕನ್ನಡಿಗರನ್ನು ಅಲ್ಲಿಗೆ ಪರಿಚಯಿಸ್ತಾ ಕರ್ಕೊಂಡು ಬಂದು ಆ ಕನ್ನಡಿಗರನ್ನು ಏಕತ್ರ ಉಳಿಸಿಕೊಳ್ಳುವಂಥ, ಆ ಸಂಸ್ಕೃತಿಯನ್ನು ಆ ಮೂಲಕ ಪಸರಿಸುವಂಥ ಕೆಲಸ ಮಾಡ್ತಿದೆಯಲ್ಲ, ಅದಕ್ಕೆ ಎಷ್ಟು ಅಭಿನಂದನೆಗಳನ್ನು ಹೇಳಿದರೂ ಕಡಿಮೆ. ಯಾವುದೋ ದೇಶದಲ್ಲಿದ್ದಾಗ ನಮ್ಮ ಊರು ಬಹಳ ನೆನಪಾಗುತ್ತೆ ಅನ್ನೋದು ನಿಜ. ಬೇರೆ ದೇಶಕ್ಕೆ ಹೋದಾಗಲೇ, ನೀವು ಬೆಂಗಳೂರಿನಲ್ಲಿದ್ದಾಗ ಬೆಂಗಳೂರು ಏನು ಗ್ರೇಟು ಅಂತ ನಿಮ್ಗೆ ಅನಿಸಲ್ಲ, ಆದರೆ ಪಕ್ಕದ ರಾಜ್ಯಕ್ಕೆ ಹೋದಾಗ ನನ್ನ ಬೆಂಗಳೂರು ಎಷ್ಟು ಚೆನ್ನಾಗಿದೆಯಪ್ಪ ಅನಿಸುತ್ತೆ. ಇನ್ನು ಪಕ್ಕದ ದೇಶಕ್ಕೆ ಹೋಗ್ಬಿಟ್ಟಾಗ ದೇಶದ ಮೇಲಿನ ಅಭಿಮಾನ, ಅದರ ಜೊತೆಗೆ ಭಾಷೆಯ, ನಾಡಿನ ಮೇಲಿನ ಅಭಿಮಾನವೂ ಕೂಡ ಅಷ್ಟೇ ಜೋರಾಗಿರುತ್ತೆ ಅನ್ನೋದಕ್ಕೆ ಓಂಕಾರ ಬಳಗವೇ ಸಾಕ್ಷಿ ಅಂತ ನಾನು ಅಂದ್ಕೊಳ್ತೀನಿ. ನಾನು ಕೂಡ ಹಿಂದೊಮ್ಮೆ ಓಂಕಾರ ಬಳಗದ ಕಾರ್ಯಕ್ರಮಕ್ಕೆ ಬಂದಿದ್ದು ಈಗಲೂ ನೆನಪಿದೆ. ನಿಮ್ಮೆಲ್ಲರ ಆತಿಥ್ಯ, ನಿಮ್ಮ ಪ್ರೀತಿ, ಬಹುಶಃ ಅದನ್ನು ಮರೆಯೋದು ಕಷ್ಟ. ನನಗೀಗಲೂ ಕೂಡ ಪ್ರತಿಯೊಂದು ಇಲ್ಲಿ ಕೆಲವೊಂದು ಹೊಸ ತಿಂಡಿಗಳನ್ನು ನೋಡುವಾಗ ಅಲ್ಲಿ ತಿಂದ ತಿಂಡಿಗಳು ಅದು ನೆನಪಾಗತ್ತೆ. ಆನಂತರ ನಿಮ್ಮೊಂದಿಗೆ ಕಳೆದಂಥ ಕ್ಷಣಗಳು ನೆನಪಾಗ್ತವೆ, ನಿಮ್ಮ ಪ್ರೀತಿ ನೆನಪಾಗತ್ತೆ. ದೂರದಲ್ಲಿದ್ದರೂ ಕೂಡ ಕನ್ನಡವನ್ನು ಅಷ್ಟು ಪ್ರೀತಿಸುವ, ಆರಾಧಿಸುವ ನಿಮ್ಮ ಮನಸ್ಸು ನೆನಪಾಗುತ್ತೆ. ಅದು ನೆನಪಾದಾಗಲೆಲ್ಲ ಹೃದಯ ತುಂಬಿ ಬರುತ್ತೆ. ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತಷ್ಟೇ ನಾನು ಬಹಳ ಪ್ರೀತಿಯಿಂದ ಭಾವಿಸ್ತೇನೆ. ನಿಮ್ಮಿಂದ ಇನ್ನೂ ಹೆಚ್ಚಿನ ಕಾರ್ಯ ಈ ನಾಡಿಗೆ ಸಲ್ಲಲಿ ಅಂತ ನಾನು ಪ್ರೀತಿಯಿಂದ ಆಶಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ನಾನು ರಾಯಚೂರು ಶೇಷಗಿರಿ ದಾಸ್, ದಾಸರ ಪದಗಳ ಗಾಯಕ. ಈಗ ಓಂಕಾರ ಸಮಿತಿ, ಓಮಾನ್ ಕರ್ನಾಟಕ ಆರಾಧನಾ ಸಮಿತಿ ತನ್ನ ದಶಮಾನೋತ್ಸವವನ್ನು ಆಚರಿಸಿಕೊಳ್ತಾ ಇದೆ. ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಸದಸ್ಯರುಗಳಿಗೆ, ಆ ಸಂಸ್ಥೆಯ ಎಲ್ಲ ಅಭಿಮಾನಿಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು, ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈಗ ಯಾಕೆ ಈ ಸಂಸ್ಥೆ ವಿಶೇಷವಾಗಿ ನಮಗೆ ಕಾಣಿಸ್ತಿದೆ ಅಂತ ಅನ್ನೋದನ್ನು ನಾವು ತಿಳ್ಕೋಬೇಕಾಗತ್ತೆ. ಕಳೆದ 10 ವರ್ಷಗಳಿಂದ ನಮ್ಮ ಕನ್ನಡ ಭಾಷೆ, ನಮ್ಮ ಸಂಸ್ಕೃತಿ, ಜೊತೆಗೆ ನಮ್ಮ ಆಧ್ಯಾತ್ಮ, ಸನಾತನ ಸಂಸ್ಕೃತಿಯ ವಿಶೇಷತೆಗಳನ್ನು ಜನರ ಮನಸ್ಸಿಗೆ ಮುಟ್ಟಿಸ್ತಾ, ಜೊತೆಗೆ ಬರುವ ಪೀಳಿಗೆಗೆ ಅದರ ವಿಶೇಷತೆಗಳನ್ನು ತಿಳಿಸಿ ಹೇಳುವ ಪ್ರಯತ್ನವನ್ನು ಅದ್ಭುತವಾಗಿ, ಸಾರ್ಥಕವಾಗಿ ಮಾಡ್ತಾ ಇರೋ ಒಂದು ಸಂಸ್ಥೆ. ನೋಡಿ, ಸಾಮಾನ್ಯವಾಗಿ ನಾವು ನಮ್ಮ ಪ್ರದೇಶದಿಂದ, ನಾವು ಹುಟ್ಟಿದ ಸ್ಥಳದಿಂದ ಯಾವುದೋ ಅನಿವಾರ್ಯತೆ ಕಾರಣಗಳಿಗಾಗಿ, ಜೀವನೋಪಾಯಕ್ಕಾಗಿ ತುಂಬ ದೂರ ಹೋಗ್ತೇವೆ, ದೂರ ದೇಶಗಳಿಗೆ ಹೋಗ್ತೇವೆ, ತುಂಬ ದೂರದಲ್ಲಿರ್ತೇವೆ. ಆದರೆ ನಮ್ಮ ಪ್ರದೇಶದಿಂದ, ನಮ್ಮ ಭಾಷೆಯಿಂದ, ನಮ್ಮ ಸಂಸ್ಕೃತಿಯಿಂದ ನಾವು ಎಷ್ಟು ದೂರ ಹೋಗಿದ್ದೇವೆ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಭಾಷೆಯನ್ನು, ನಮ್ಮ ಸಂಸ್ಕೃತಿಯನ್ನು ನಾವು ಎಷ್ಟು ಹತ್ತಿರದಲ್ಲಿ ಇಟ್ಟುಕೊಂಡಿದ್ದೀವಿ ಅನ್ನೋದು ಭಾಳ ಮುಖ್ಯ. ಈ ನಿಟ್ಟಿನಲ್ಲಿ ಓಂಕಾರ ಸಂಸ್ಥೆ ಅದ್ಭುತವಾಗಿ ಕೆಲಸ ಮಾಡ್ತಾಯಿದೆ. ನಮ್ಮ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗಳ ಒಂದು ಪ್ರಚಾರಕ್ಕೆ ತುಂಬ ಶ್ರದ್ಧಾಭಕ್ತಿಗಳಿಂದ ನಿಸ್ವಾರ್ಥವಾಗಿ ಆ ಸಂಸ್ಥೆ ಎಲ್ಲ ಸದಸ್ಯರು ಒಟ್ಟಾಗಿ ಶ್ರಮಿಸಿ ಆ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬಂದಿರುವುದರ ಜೊತೆಗೆ ವರ್ಷಪೂರ್ತಿ ಒಳ್ಳೊಳ್ಳೆಯ ಕಾರ್ಯಕ್ರಮಗಳ ಮೂಲಕ ಈ ಎಲ್ಲ ಭಾಷೆಯ ಒಂದು ಶ್ರೀಮಂತಿಕೆಯನ್ನು, ಸಂಸ್ಕೃತಿಯ ಒಂದು ಶ್ರೀಮಂತಿಕೆಯನ್ನು ಉಳಿಸಿ ಬೆಳೆಸೋದರಲ್ಲಿ ತುಂಬ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಒಂದು ಸಂಘಟನೆಗೆ, ಒಂದು ಸಂಸ್ಥೆಗೆ ಮಾದರಿ ಹೇಗಿರಬೇಕು ಅನ್ನೋದನ್ನು ನಾವು ಈ ಸಂಸ್ಥೆಯನ್ನು ನೋಡಿ ತಿಳ್ಕೋಬಹುದು. ಯಾರಾದರೂ ಹೊಸ ಸಂಘಟನೆಯ ಒಂದು ರೂಪುರೇಷೆಗಳನ್ನು ಹಾಕಿಕೊಂಡಾಗ ಈ ಸಂಸ್ಥೆಯನ್ನು ಸಂಪರ್ಕಿಸಿ ಮಾರ್ಗದರ್ಶನ ಪಡೆಯೋದ್ರಲ್ಲೂ ಕೂಡ ಏನೂ ತಪ್ಪಿಲ್ಲ ಅಂತ ನನಗೆ ಅನ್ನಿಸ್ತದೆ. 2018ರಲ್ಲಿ ಈ ಸಂಸ್ಥೆಯವರು, ಅಂದರೆ ಓಂಕಾರ ಸಂಸ್ಥೆಯವರು ಆಯೋಜನೆ ಮಾಡಿರ್ತಕ್ಕಂಥ ಒಂದು ದಾಸವಾಣಿ ಕಾರ್ಯಕ್ರಮ ನೀಡಲು ನಾನು ಮಸ್ಕತ್ಗೆ ಹೋಗಿದ್ದೆ. ಆವಾಗ ನನಗಾದ ಒಂದೆರಡು ಅನುಭವಗಳನ್ನು ಹೇಳಿದರೆ ನಿಮಗೆ ಅರ್ಥ ಆಗ್ಬೋದು. ಹೇಗೆ ಅವರು ಕಾರ್ಯಕ್ರಮವನ್ನು ನಿರ್ವಹಿಸ್ತಾರೆ, ಬಂದವರನ್ನು ಯಾವ ರೀತಿ ನೋಡ್ಕೋತಾರೆ, ಅವರ ಆತಿಥ್ಯ, ಅವರ ಶಿಸ್ತು, ಅವರ ಸಂಘಟನೆ ಮತ್ತು ಅವರ ಶ್ರದ್ಧೆ
ಎಲ್ಲರದ್ದು ಇನ್ವಾಲ್ವ್ಮೆಂಟು ಅದು ಬಹಳ ಮುಖ್ಯ ಆಗ್ತದೆ. ತುಂಬ ಸುಂದರವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ. ನಾವು ನಮ್ಮ ದೇಶದಿಂದ ಯಾವುದೋ ದೂರದ ದೇಶಕ್ಕೆ ಹೋಗಿದ್ದೀವಿ ಅನ್ನೋ ಒಂದು ಭಾವನೆ ಬರೋದ ರೀತಿಯಲ್ಲಿ ಬರದಿರೋದು ಹಾಗೆ ಅವ್ರು ನೋಡ್ಕೋತಾರೆ. ಅದು ತುಂಬ ನನಗೆ ಮನಸ್ಸಿಗೆ ತಟ್ಟಿದಂಥ ವಿಷಯ. ಮತ್ತು ನಮ್ಮನ್ನು ಸಂಪರ್ಕಿಸುವ ದಿನದಿಂದ ಹಿಡ್ಕೊಂಡು ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ನಮ್ಮ ಮನೆಗೆ ವಾಪಸ್ ಬಂದು ತಲುಪೋವರೆಗೂ ಅವರು ನಮ್ಮ ಜೊತೆಗಿರ್ತಾರೆ, ಫಾಲೋಅಪ್ ಮಾಡ್ತಾ ಇರ್ತಾರೆ. ಅದೆಲ್ಲ ಒಂದು ಶಿಸ್ತು ಅವರ ಇದರಲ್ಲಿ, ಅವರ ಸಂಸ್ಥೆಯಲ್ಲಿ, ಅವರ ಕಾರ್ಯಚಟುವಟಿಕೆಗಳಲ್ಲಿ ನೋಡ್ಬೋದು. ಈ ಸಂಸ್ಥೆಯ ರೂವಾರಿಗಳು ರವಿಕುಮಾರ್ ಇರ್ಬೋದು, ರವೀಂದ್ರ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಮಹೇಶ್ ಇರ್ಬೋದು, ಹೀಗೆ ಈಗ 4 ಹೆಸರು ನಾನು ಹೇಳಿರ್ಬೋದು. ಸಂಸ್ಥೆಯ ಒಟ್ಟಾರೆ ಎಲ್ಲ ಸದಸ್ಯರು ಕೂಡ ಅಷ್ಟೇ ಇನ್ವಾಲ್ವ್ಮೆಂಟ್ ತೋರಿಸಿ ಆ ಕಾರ್ಯಕ್ರಮ ಸಂಘಟನೆಯಲ್ಲಿ ತೊಡಗುತ್ತಾರೆ. ಆವಾಗ ನಾನು 2018ರಲ್ಲಿ ಹೋದಾಗ ನನ್ನ ಒಂದು ಜನ್ಮದಿನದ ಒಂದು ಸಂದರ್ಭ, ಅಕಸ್ಮಾತಾಗಿ ನಾನು ವೇದಿಕೆಯಲ್ಲಿ ಅದನ್ನು ಹೇಳಬೇಕಾಯಿತು. ಅವರಿಗೆ ಗೊತ್ತಿರಲಿಲ್ಲ ಅವತ್ತೇ ಅಂದರೆ ಮಾರನೇ ದಿವಸನೇ ನನ್ನ ಹುಟ್ಟಿದ ಹಬ್ಬ ಅಂಥೇಳಿ. ಅದು ಗೊತ್ತಾದ ತಕ್ಷಣ ಕಾರ್ಯಕ್ರಮ ಒಂದು 9 ಗಂಟೆಗೆ ಮುಗೀತು ಅಂತ ಅಂದ್ಕೊಳ್ಳೋಣ. ರಾತ್ರಿ ಹುಟ್ಟುಹಬ್ಬ ಮರುದಿವಸ 12 ಗಂಟೆಗೆ, ಮಧ್ಯರಾತ್ರಿ 12 ಗಂಟೆಗೆ ಶುರು ಆಗಬೇಕಲ್ಲ, ಅದೇ ಟೈಮಿಗೆ ನನಗೆ ಗೊತ್ತಿರಲಾರ್ದೇ ಇನ್ನೊಂದು ಹಾಲ್ ಬುಕ್ ಮಾಡಿ ಅವರೆಲ್ಲ ಸಂಘಟನೆಯ ಪರಿವಾರದವರೆಲ್ಲ ಸೇರಿಸಿ ಅದ್ಭುತವಾಗಿ ನನ್ನ ಜನ್ಮದಿನವನ್ನು ಆಚರಿಸಿದರು. ಆದರೆ ನಾನು ಪ್ರತಿ ಜನ್ಮದಿನವನ್ನು ನಮ್ಮ ಮನೆಯವರ ಜೊತೆಗೆ, ಕುಟುಂಬದ ಜೊತೆಗೆ ಏನು ಆಚರಿಸುವ ಒಂದು ಪದ್ಧತಿ ಇತ್ತು, ಅದು ಬಿಟ್ಟು ಅಲ್ಲಿ ಹೋದಾಗ ಅಯ್ಯೋ ನಾನು ನಮ್ಮ ಫ್ಯಾಮಿಲಿ ಜೊತೆಗೆ ಇಲ್ಲಲ್ಲ ಅಂತಕ್ಕಂಥ ಒಂದು ಕೂದಲೆಷ್ಟು ಭಾವನೆಯನ್ನು ಬರದೆ ಹಾಗೆ ಅವರು ಆತ್ಮೀಯವಾಗಿ ನನ್ನ ಬರ್ತ್ಡೇಯನ್ನು ಆಚರಿಸಿ ನನಗೆ ಸಂತೋಷವನ್ನು ಕೊಟ್ಟರು. ಅಂದರೆ ಅದೆಲ್ಲ ಮಾಡೋದು ಬೇಕಾಗಿರಲಿಲ್ಲ. ನನ್ನ ದಾಸವಾಣಿ ಕಾರ್ಯಕ್ರಮ ಮಾಡಿದರೂ ಅಷ್ಟು ಮುಗಿಸಿ ನನ್ನನ್ನು ಕಳಿಸ್ಬೋದಾಗಿತ್ತು. ಆದರೆ ಅವರಿಗೆ ವಿಷಯ ಗೊತ್ತಾದ ತಕ್ಷಣ ತುಂಬ ಅಚ್ಚುಕಟ್ಟಾಗಿ, ಅಷ್ಟೇ ಸಂಭ್ರಮದಿಂದ ತಾವು ಕೂಡ ಅದನ್ನು ಸಂಭ್ರಮಿಸಿ ಶುಭಾಶಯಗಳನ್ನು ಕೋರಿ ತುಂಬ ಅಚ್ಚುಕಟ್ಟು ಹೀಗೆ, ಅಂದರೆ ಅವರ ಒಂದು ಬಾಂಧವ್ಯ, ಅವರ ಒಂದು ಪ್ರೀತಿ, ಅಭಿಮಾನ ಕರ್ನಾಟಕದ ಯಾವುದೇ ಕಲಾವಿದರು, ಯಾವುದೇ ಸಾಹಿತಿಗಳು, ಯಾವುದೇ ಪಂಡಿತರು, ಯಾವುದೇ ಗೌರವಾನ್ವಿತರಲ್ಲಿ ಹೋದಾಗ ಅವರು ಅಷ್ಟೊಂದು ಆತ್ಮೀಯವಾಗಿ ನೋಡ್ಕೊಳ್ತಾರೆ. ಮತ್ತು ಪ್ರತಿಯೊಂದರಲ್ಲೂ ಕೂಡ ಶಿಸ್ತನ್ನು ಮಾಡ್ತಾ ಆತ್ಮೀಯವಾಗಿ ವರ್ತಿಸೋದು ಆ ಸಂಘಟನೆ ಒಂದು ವಿಶೇಷ. ಇಂತಹ ಒಂದು ಸಂಘಟನೆ ದಶಮಾನೋತ್ಸವವನ್ನು ಈಗ ಆಚರಿಸಿಕೊಳ್ತಾ ಇದೆ. ಮತ್ತು ಈ ನಿರಂತರವಾಗಿ ನಡೆದುಕೊಂಡು ಬಂದ ಅವರ ಒಂದು ಸಂಸ್ಕೃತಿಯ ಬಗ್ಗೆ ಸೇವೆ, ನಾಡಿನ ಸೇವೆ, ಭಾಷೆಯ ಸೇವೆ ಹೀಗೆ ಮುಂದುವರ್ಕೊಂಡು ಹೋಗಲಿ. ಅದು ಮುಂದಿನ ಪೀಳಿಗೆಗೆ, ಮುಂದೆ ಹುಡ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿರಲಿ. ಅದಕ್ಕೆ ಭಗವಂತ ಶ್ರೀ ಹರಿವಾಯು ಗುರುಗಳು ಎಲ್ಲರ ಆಶೀರ್ವಾದ, ಅನುಗ್ರಹ ಅವರ ಮೇಲಿರಲಿ. ಈ ಸಂಸ್ಥೆಯಲ್ಲಿ ಶ್ರಮಿಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ನಾನು ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ಓಮಾನ್ ಕರ್ನಾಟಕ ಆರಾಧನಾ ಸಮಿತಿ, ಅದನ್ನು ಓಂಕಾರ ಸಮಿತಿ ಅಂತ ಪ್ರೀತಿಯಿಂದ ಕರೀತಾರೆ, 2012ನೇ ಇಸ್ವಿಗೆ ಶುರು ಆದಂಥ ಈ ಸಂಸ್ಥೆ ಎಲ್ಲ ಸಮಾನ ಮನಸ್ಕರು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದಂಥ ಒಂದು ಸಂಸ್ಥೆ. ಕನ್ನಡಿಗರಿಗಾಗಿ ಭಕ್ತಿ ಸಂಗೀತಗಳನ್ನು ಮತ್ತು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ಭಾರತದಿಂದ ಸಾಕಷ್ಟು ಜನ ವಿದ್ವಾಂಸರನ್ನು, ಕಲಾವಿದರನ್ನು ಅಲ್ಲಿ ಕರ್ಕೊಂಡು ಹೋಗಿ ರಸದೌತಣ ಮಾಡಿದ್ದಾರೆ. ನಾನು 2019ಕ್ಕೆ ಅಲ್ಲಿ ಹೋಗುವಂಥ ಭಾಗ್ಯ ನನಗಿತ್ತು. ಅಲ್ಲಿ ಸ್ನೇಹಿತರ ಪ್ರೀತಿ, ಅಂತಃಕರಣ ಕಂಡಾಗ ಅನ್ನಿಸ್ತು, ನಮ್ಮ ಹೃದಯದ ತುಂಡೆ ಅಲ್ಲಿದೆ ಅಂತ ಅನಿಸ್ಬಿಡ್ತು ನನಗೆ. ಎಷ್ಟು ಚೆನ್ನಾಗಿ ತಯಾರಿ ಮಾಡಿದರು, ಅಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಮಾಡಿದರು. ಅದನ್ನು ನನಗೆ ಸಂತೋಷ. ಅಂದರೆ ಈಗ ಓಂಕಾರ ಸಮಿತಿ ತನ್ನ ದಶಮಾನೋತ್ಸವವನ್ನು ಆಚರಿಸ್ತಾ ಇದೆ, 10 ವರ್ಷ. ಯಾವುದೇ ಒಂದು ಕಾರ್ಯಕ್ರಮ ಒಂದು ಸಲ ಮಾಡೋದು ಸುಲಭ. ಆ ಕಾರ್ಯಕ್ರಮವನ್ನು ಒಂದು ಪರಂಪರೆ ಅಂತ ಬೆಳೆಸ್ಕೊಂಡು ಬರೋದಿದೆಯಲ್ಲ 10 ವರ್ಷ, ಬಹುದೊಡ್ಡ ಕೆಲಸ ಅದು. ಆ ಕೆಲಸವನ್ನು ಎಲ್ಲ ಸ್ನೇಹಿತರು ಮಾಡಿದ್ದಾರೆ. ಓಂಕಾರ ಸಮಿತಿ ಸದಸ್ಯರು ಎಷ್ಟು ಉತ್ಸಾಹಿಗಳಾಗಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನೆನೆಸ್ಕೊಂಡ್ರೆ ಸಂತೋಷ ಆಗುತ್ತೆ ನನಗೆ. ಆದ್ದರಿಂದ ಈ ದಶಮಾನೋತ್ಸವ ವರ್ಷ ಶತಮಾನೋತ್ಸವ ಆಗಬೇಕು. ಶತಮಾನೋತ್ಸವದವರೆಗೂ ಈ ಉತ್ಸಾಹದಿಂದ ಕಾರ್ಯಕ್ರಮ ನಡ್ಕೊಂಡು ಹೋಗಬೇಕು. ನಮ್ಮ ಕನ್ನಡದ ಮಣ್ಣಿನ ವಾಸನೆ ಒಮಾನ್ನಲ್ಲೂ ಜನರಿಗೆ ತಲುಪಬೇಕು. ಭಾಷೆ ಬಗ್ಗೆ, ಸಂಗೀತದ ಬಗ್ಗೆ, ಅಧ್ಯಾತ್ಮದ ಬಗ್ಗೆ ಅರಿವು ಹೆಚ್ಚಾಗಬೇಕು. ಅದಕ್ಕೋಸ್ಕರ ಎಲ್ಲ ಸ್ನೇಹಿತರು ದುಡಿತಾರೆ, ಸಮೃದ್ಧವಾಗಿ ಮಾಡ್ತಾರೆ ಅಂತ ನಂಬಿಕೆ ನನಗಿದೆ. ಅವರೆಲ್ಲರಿಗೂ ನನ್ನ ಶುಭಾಶಯಗಳು, ಶುಭ ಹಾರೈಕೆಗಳು.
ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಶ್ರೀ ಗುರುಭ್ಯೋ ನಮಃ. ಮಸ್ಕತ್ತಿನ ಓಂಕಾರ ಸಂಸ್ಥೆಯು ದಶಮಾನೋತ್ಸವವನ್ನು ಆಚರಿಸ್ತಾ ಇರೋದು ನಮಗೆ ಬಹಳ ಸಂತೋಷವಾಗಿದೆ. ನಾವು ಮಸ್ಕತ್ತಿಗೆ ಹೋದಾಗ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಬಹಳ ಯಶಸ್ವಿಯಾಗಿ ಈ ಸಂಸ್ಥೆಯ ಮುಖಾಂತರ ನಡೆದಿದ್ದನ್ನು ನಾವು ಗಮನಿಸಿದ್ದೇವೆ. ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಗೆ ಸದಸ್ಯರು ಬಹಳ ಉತ್ಸಾಹಿಗಳು, ಹಾಗೆಯೇ ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯಗಳನ್ನು ಉಳಿಸುವಲ್ಲಿ ಬಹಳ ಶ್ರದ್ಧೆಯುಳ್ಳವರಾಗಿದ್ದಾರೆ. ಇಂತಹ ಒಂದು ಸಂಸ್ಥೆ ಈಗ ದಶಮಾನೋತ್ಸವವನ್ನು ಆಚರಿಸ್ತಾ ಇರುವುದು ನಮಗೆ ತುಂಬ ಹೆಮ್ಮೆಯಾಗಿದೆ. ಇಂತಹ ಸಂಸ್ಥೆ ಇದು ಆದರ್ಶ ಸಂಸ್ಥೆಯಾಗಿದೆ. ದಶಮಾನೋತ್ಸವ ಮಾತ್ರ ಅಲ್ಲ, ಇನ್ನು ರಜತೋತ್ಸವ ಆಗಬೇಕು, ಸ್ವರ್ಣೋತ್ಸವ ಆಗಬೇಕು. ನಾವು ಕೂಡ ಅದರಲ್ಲಿ ಪಾಲ್ಗೊಳ್ಳುವ ಹಾಗೆ ಆಗಬೇಕು. ಎಲ್ಲ ಸದಸ್ಯರಿಗೂ ಓಂಕಾರ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಮ್ಮ ಹಾರ್ದಿಕ ಅಭಿನಂದನೆಗಳು, ಶುಭಾಶಯಗಳು.